ನಾನು ಏನೇ ಒಂದು ಹೊಸ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದಕ್ಕೆ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ. ಅದು ಕೇವಲ ಈ ಯೂಟ್ಯೂಬ್ ವಿಷಯಕ್ಕಂತಲ್ಲ, ಲೈಫಲ್ಲಿ ಕೂಡ ತುಂಬ ವಿಷಯದಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮ್ಮಲ್ಲಿ ಕೂಡ ಕೆಲವರಿಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ಯಾಕೆ ಈ ವಿಷಯ ಬಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ನಂದು 2 ಯೂಟ್ಯೂಬ್ ಚಾನಲ್ ಇದೆ. ಒಂದು ಇನ್ವೆಸ್ಟರ್ ಇನ್ ಕನ್ನಡ ಹಳೆ ಚಾನಲ್, ಇನ್ನೊಂದು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಹೊಸ ಚಾನಲ್. ನನ್ನ ಹಳೆ ಚಾನಲ್ ಇನ್ವೆಸ್ಟರ್ ಇನ್ ಕನ್ನಡ ಸ್ಟಾರ್ಟ್ ಮಾಡಿದಾಗ ನೇಮ್ ಚೇಂಜ್ ಇತ್ತು. ಅದು ಅಲ್ಲದೆ ಅದರಲ್ಲಿ ಮ್ಯೂಸಿಕ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಅದರಿಂದ 11ರಿಂದ 12 ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದರು. ಆದರೆ ಆಮೇಲೆ ಗೊತ್ತಾಯಿತು ಅದು ಮೊನಟೈಸ್ ಆಗಲ್ಲ ಅಂತ. ಹಾಗಾಗಿ ಆ ವಿಡಿಯೋನೆಲ್ಲ ಕ್ಲಿಯರ್ ಮಾಡಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಮೊನಟೈಸೇಷನ್ ಕೂಡ ಆನ್ ಆಯಿತು, ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಯಿತು. ಆದರೆ ಆ ಚಾನಲ್ನಲ್ಲಿರೋ ಸಬ್ಸ್ಕ್ರೈಬರ್ ಮ್ಯೂಸಿಕ್ ವೀಡಿಯೋನ ನೋಡಿ ಬಂದಿರೋರಾಗಿದ್ದರಿಂದ ಸ್ಟಾಕ್ ಮಾರ್ಕೆಟೆಡ್ ವೀಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹೊಸ ಚಾನಲ್ ಸಿಂಪಲ್ ಇನ್ವೆಸ್ಟರ್ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ನನ್ನ ಪರ್ಸನಲ್ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. 7 to 8 ಮಂತ್ಸಲ್ಲಿ 60 ಸಬ್ಸ್ಕ್ರೈಬರ್ ಕೂಡ ಆದರು. ಹೀಗೆ ಕಂಟಿನ್ಯೂ ಮಾಡೋ ಪ್ಲ್ಯಾನ್ ಕೂಡ ಇತ್ತು. ಆದರೆ ಯೂಟ್ಯೂಬ್ ಚಾನಲ್ ಮೊನಟೈಸೇಷನ್ನಲ್ಲಿ ಹೊಸ ರೂಲ್ಸ್ನ ತಂದರು. ಫೆಬ್ರವರಿ 2027ರಿಂದ ಮೊನಟೈಸೇಷನ್ ಎಲಿಜಿಬಲ್ ಆಗಬೇಕಿದ್ರೆ ಲಾಸ್ಟ್ 1 ಇಯರಲ್ಲಿ 1000 ಸಬ್ಸ್ಕ್ರೈಬರ್ ಹಾಗೆ 8000 ವಾಚ್ ಅವರ್ಸ್. ಮೊದಲು 4000 ಇತ್ತು, ಈಗ ಅದನ್ನು 8000 ಮಾಡಿದ್ದಾರೆ. ಹಾಗಾಗಿ ಇದು ತುಂಬಾ ಕಷ್ಟ ಆಗುತ್ತೆ ರೀಚ್ ಆಗಲಿಕ್ಕೆ. ಇದೊಂದು ಪ್ರಾಬ್ಲಮ್. ಆದರೆ ಸೆಬಿ ಕೂಡ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್ಗಳಿಗೆ ಹೊಸ ರೂಲ್ಸ್ನ ತರ್ತಾ ಇದೆ. ಇದರಿಂದ ಮುಂದೆ ಇನ್ನೂ ಕಷ್ಟ ಆಗ್ಬೋದು ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ. ಒಂದು ಕಡೆ ಮೊನಟೈಸೇಷನ್ ಆಗಿರೋ ಯೂಟ್ಯೂಬ್ ಚಾನಲ್ ಆದರೆ ಕಡಿಮೆ ವ್ಯೂಸ್, ಇನ್ನೊಂದು ಕಡೆ ಹೊಸ ಯೂಟ್ಯೂಬ್ ಚಾನಲ್ ಆದರೆ ಹೊಸ ಯೂಟ್ಯೂಬ್ ರೂಲ್ಸ್. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆಗ ನಾನು ಒಂದು ಡಿಸಿಷನ್ಗೆ ಬಂದೆ. ನನ್ನ ಬ್ರದರ್ ಹತ್ರ ಸಜೆಷನ್ ಕೇಳಿದೆ. ಹಾಗೆ ನಮ್ಮ ಚಾಟ್ GPT ಹತ್ರ ಕೂಡ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಸಜೆಷನ್ ಕೇಳಿದೆ. 2 ಕಡೆ ಕೂಡ ಸೇಮ್ ಸಜೆಷನ್ ಬಂತು. ಆಲ್ರೆಡಿ ಮೊನಟೈಸೇಷನ್ ಆಗಿ ದುಡ್ಡು ಬರ್ತಿರೋ ಚಾನಲ್ನಲ್ಲೇ ಕಂಟಿನ್ಯೂ ಮಾಡುವಂತ. ನನ್ನ ಮೇನ್ ಪರ್ಪಸ್ ಕೂಡ ಅದೇ ಆಗಿತ್ತು, ಏನಾದರೂ ಒಂದು ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡಬೇಕು ಅಂತ. ಆಲ್ರೆಡಿ ನನ್ನ ಹೊಸ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ನನ್ನ ಪೋರ್ಟ್ಫೋಲಿಯೋ ರಿಲೇಟೆಡ್ ಎಲ್ಲ ವೀಡಿಯೋಗಳನ್ನು ನನ್ನ ಹಳೆ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೀಗಾಗುತ್ತೆ ಹಾಗಾಗುತ್ತೆ, ಇಷ್ಟು % ರಿಟರ್ನ್ ಬರುತ್ತೆ, ಅಷ್ಟು % ರಿಟರ್ನ್ ಬರುತ್ತೆ ಅಂತ ಹೀಗೆ ಏನು ಬೇಕಾದರೆ ಹೇಳ್ಬೋದು. ಆದರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕಂದ್ರೆ ಮೊದಲು ನಾವು ಸ್ಟಾಕ್ ಮಾರ್ಕೆಟಿಂದ ನಾವು ಅರ್ನ್ ಮಾಡ್ತಾ ಇರಬೇಕು. ಅದೇ ವಿಷಯಕ್ಕೆ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಪ್ರತಿದಿನ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಗೆ ವೀಕ್ಲಿ ಅಪ್ಡೇಟ್ ಕೂಡ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಟ್ ಪ್ರೆಸೆಂಟ್ ಕಂಡೀಷನಲ್ಲೇ ನೋಡಿದರೆ 2026 ಜನವರಿಯಿಂದ ಇಲ್ಲಿಯವರೆಗೆ ನಿಫ್ಟಿ 50 5 to 7% ಡೌನ್ ಆಗಿದೆ. ಆದರೆ ಇದೇ ಟೈಮ್ ಪೀರಿಯಡಲ್ಲಿ ನನ್ನ ಪೋರ್ಟ್ಫೋಲಿಯೋ 10%ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಮುಂದೆ ನಾನು ಬೇರೆಯವರ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋ ಪ್ಲ್ಯಾನ್ ಕೂಡ ಇರೋದ್ರಿಂದ ಈ ಥರ ಟ್ರಾನ್ಸ್ಪರೆನ್ಸಿ ನನಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮುಂದೆ ನನ್ನ ಹಳೆ ಚಾನಲ್ನಲ್ಲೇ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರ ನೇಮ್ ಕೂಡ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ಹಾಗೆ ಹೊಸ ಚಾನಲ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರ್ತೀನಿ. ಇಲ್ಲಿಯವರೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ನಿಮಗೆ ಯೂಸ್ಫುಲ್ ಆಗುವಂತಹ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.